ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ದರ್ಶನ್ ಅವರು ಅಭಿನಯಿಸಿರುವಂತಹ ಕಾಟೇರ ಮೂವಿ ಈಗಾಗಲೇ ರಿಲೀಸ್ ಆಗಿ ಭರ್ಜರಿ ಸಕ್ಸಸ್ಸನ್ನು ಕಾಣ್ತಾ ಇದೆ. ಈಗಲೂ ಕೂಡ ಎಷ್ಟೊಂದು ಥಿಯೇಟರ್ಗಳಲ್ಲಿ ಹೌಸ್ಫುಲ್ ಪ್ರದರ್ಶನ ಕಾಣ್ತಾ ಇದೆ. ರಿಲೀಸ್ ಆಗಿದ್ದ ಥಿಯೇಟರ್ಸ್ಗಿಂತ ಇನ್ನೂ 60-70 ಥಿಯೇಟರ್ಸ್ಗಳು ಎಕ್ಸ್ಟ್ರಾ ಆ್ಯಡ್ ಆಗಿದೆ. ಅಲ್ಲೂ ಕೂಡ ಈಗ ಮೂವಿಗಳು ರನ್ ಆಗ್ತಾ ಇದೆ. ಮತ್ತು ವಿದೇಶಗಳಲ್ಲೂ ಕೂಡ ರಿಲೀಸ್ ಆಗಿದೆ. ಅಲ್ಲೂ ಕೆಲವೊಂದು ಕಡೆ ಹೌಸ್ಫುಲ್ ಪ್ರದರ್ಶನ ಕಾಣ್ತಾ ಇದೆ. ಬೇರೆ ರಾಜ್ಯಗಳಲ್ಲೂ ಕೂಡ ರಿಲೀಸ್ ಮಾಡಲಿಕ್ಕೆ, ಬೇರೆ ಭಾಷೆಗಳಲ್ಲೂ ರಿಲೀಸ್ ಮಾಡಲಿಕ್ಕೆ ಅದಕ್ಕೂ ಕೂಡ ತಯಾರಿಗಳು ನಡೆದಿದೆ. ದಿನಾ ಕಲೆಕ್ಷನ್ ಹೇಳ್ತಿದ್ರಲ್ಲ, ಎಲ್ಲೋದ್ರಿ ಮೇಡಮ್ ಅಂತ ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಿದ್ರು. ಅದಕ್ಕೆ ಕೊನೆಯಲ್ಲಿ ಉತ್ತರ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಅರವಿಂದ ಮಾಲಗತ್ತಿ ಅವರು ಕಾಟೇರ ಬಗ್ಗೆ ಮಾತಾಡಿದ್ದಾರೆ. ಅದ್ರ ಬಗ್ಗೆ ನಾನು ಹೇಳಬೇಕು ಅಂತ ಈ ವಿಡಿಯೋ ಮಾಡಿದ್ದೀನಿ. ಬನ್ನಿ ತಿಳ್ಕೊಳ್ಳೋಣ. ಟೈಟಲ್ ಈ ರೀತಿ ಕೊಟ್ಟಿದ್ದಾರೆ, ಕಾಟೇರ ದೇವಮಾನವನಾದುದು ಅಂತ ಹೇಳಿ. ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಹರಿದಾಡ್ತಾ ಇದ್ದಂತಹ ಕಾಟೇರ ಸಿನಿಮಾ ಸಂಗತಿ ಓದಿ ಸಮಯ ಕಾದು ಧರಣಿ ಹಾಗೂ ಯಕ್ಷನೊಂದಿಗೆ ಹೋಗಿ ನೋಡಿ ಬಂದೆ. ಕಾಟೇರ ಕನ್ನಡದ ಅಪರೂಪದ ಚಲನಚಿತ್ರ. ಅಪರೂಪದಲ್ಲಿ ಅಪರೂಪ ಎನ್ನಬಹುದಾದ ಪ್ರಸಂಗಗಳನ್ನು ಇದು ಒಳಗೊಂಡಿದ್ದು, ಸಶಕ್ತವಾದ ಸಾಮಾಜಿಕ ಸಂದೇಶಗಳನ್ನು ಇದು ರವಾನಿಸುತ್ತದೆ ಅನ್ನೋದೇ ಈ ಸಿನಿಮಾದ ದೊಡ್ಡ ಶಕ್ತಿ. ಈ ಸಿನಿಮಾ ನೋಡುವಾಗ ನನಗೆ ಕಾಡು, ಯಜಮಾನ ಸಿನಿಮಾ ನೆನಪಾದರೂ ಅವುಗಳಿಗಿಂತ ಮೀರಿದ ಸಂದೇಶಗಳು ಈ ಸಿನಿಮಾದಲ್ಲಿದೆ. ಜನಪದ ನಂಬಿಕೆ ಮತ್ತು ಸಂಪ್ರದಾಯಗಳನ್ನು ಸಮರ್ಥವಾಗಿ ಬಳಸಿಕೊಳ್ಳಲಾಗಿದೆ. ಅಸ್ಪೃಶ್ಯತೆ ಮತ್ತು ಭೂ ಒಡೆತನ ಈ ಸಿನಿಮಾದ ಕೇಂದ್ರ ಬಿಂದುಗಳಾಗಿದ್ದು, ಅದರ ಸುತ್ತಲಿನ ಸಮಸ್ಯೆಗಳನ್ನು ಪರಿಣಾಮಕಾರಿಯಾಗಿ ಬಿಚ್ಚಿ ತೋರಿಸಲಾಗಿದೆ. ಇಂತಹ ಸಮಸ್ಯೆಗಳನ್ನು ಮುಂದೆ ಮಾಡಿ ಬೃಹತ್ ಬಜೆಟಿನ ಮೂಲಕ ಮುಂದಿಡೋ ಸಾಹಸ ಮಾಡಿದ್ದು ಅಭಿನಂದನೀಯ. ಈ ಪರಿಭಾಷೆಯಿಂದ ಇದು ಕನ್ನಡಕ್ಕೆ ಹೊಸತು. ಕನ್ನಡಿಗರು ಇಂತಹ ಸಿನಿಮಾಗಳನ್ನು ಮಾಡಬಲ್ಲರು ಎಂದು ತೋರಿಸಿಕೊಟ್ಟಿದ್ದಾರೆ. ಹಿಂಸೆ ಕಣ್ಣು ಕಟ್ಟೋ ಮುನ್ನ ಅಹಿಂಸೆಯೊಡೆಗೆ ತಿರುಗಿಸೋ ಕೋಣವನ್ನು ಬಲಿಯಿಂದ ಪಾರು ಮಾಡುವುದು, ಮಾನವೀಯತೆ ಅನ್ನೋದು ಕೇವಲ ಮನುಷ್ಯರಿಗೆ ಮಾತ್ರ ಸೀಮಿತಗೊಳ್ಳದೆ ವಿಸ್ತರಿಸಿಕೊಳ್ಳೋ ರೀತಿ ಕಾಟೇರನನ್ನು ದೇವಮಾನವನನ್ನಾಗಿ ಮಾಡೋ ಹೆಜ್ಜೆಯಾಗಿದೆ. ಈ ಪ್ರಸಂಗ ನೋಡುವಾಗ ನನ್ನಲ್ಲಿ ಹೆಚ್ಚು ಕುತೂಹಲವನ್ನು ಸೃಷ್ಟಿ ಮಾಡಿತ್ತು. ಸಮಾಜಮುಖಿ ಚಿತ್ರಗಳು ವಾಸ್ತವವಾದಿತನಕ್ಕೆ ತಿರುಗಿಸಬೇಕಾದ ಸಾಮರ್ಥ್ಯ ಪ್ರೇಕ್ಷಕರಲ್ಲಿ ಮೂಡಬೇಕಿದೆ. ನಾಯಕ ನಟ ದರ್ಶನ್ ಅವರ ಸಿನಿಮಾಗಳ ಬಗ್ಗೆ ಹೆಚ್ಚು ಆಸಕ್ತಿ ಹೊಂದಿರದ ನಾನು ಈ ಸಿನಿಮಾ ನೋಡಿದ ಮೇಲೆ ಅವರ ಅಭಿನಯದ ಬಗ್ಗೆ ಮನಸೋಲುವಂತೆ ಮಾಡಿದೆ. ಒಂದು ಕಾಲಕ್ಕೆ ರಾಜ್ಕುಮಾರ್, ವಜ್ರಮುನಿ, ತೂಗುದೀಪ್ ಶ್ರೀನಿವಾಸ್ ಇವರ ಅಭಿಮಾನಿಯಾಗಿದ್ದವ ನಾನು, ಸಮಾಜ ಬದಲಾಗಬೇಕು ಅನ್ನೋ ಚಿತ್ರರಂಗದ ಒಡೆಯರು ಇಂತಹ ಸಾಹಸಕ್ಕೆ ಹೆಚ್ಚು ಹೆಚ್ಚು ಕೈ ಹಾಕಿದಷ್ಟು ಕನ್ನಡ ಚಿತ್ರರಂಗ ಅನ್ಯ ಭಾಷಾ ಚಿತ್ರಗಳಂತೆ ಮೆರೆಯಲು ಸಾಧ್ಯ. ಸಶಕ್ತವಾದ ಸಾಮಾಜಿಕ ಸಂದೇಶವಿಲ್ಲದ ಬೃಹತ್ ಬಜೆಟ್ ಚಿತ್ರಗಳು ಹಣ ಗಳಿಸಬಹುದೇ ವಿನಃ ಸಮಾಜವನ್ನು ಬದಲಾಯಿಸಲಾರವು. ಇದು ಅರವಿಂದ ಮಾಲಗತ್ತಿಯವರು ಮೂವಿ ನೋಡಾದ್ಮೇಲೆ ಅವ್ರದ್ದು ರಿಯಾಕ್ಷನ್ ಆಯಿತಾ. ನೀವು ಕೇಳ್ತಾ ಇದ್ರಿ ಎಲ್ಲೋದ್ರಿ ಡೈಲಿ ಅಪ್ಡೇಟ್ ಕೊಡ್ತಿದ್ರಲ್ಲ ಅಂತ. ನಾನು ಕಂಟಿನ್ಯೂಸ್ ಆಗಿ ಒಂದು ವಾರದಿಂದ ನಾನು ವೀಡಿಯೋಸಲ್ಲಿ ಹೇಳ್ತಾ ಇದ್ದೆ. ಆ್ಯಕ್ಚುಲಿ ನನಗೆ 5ನೇ ತಾರೀಕಿಂದ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಬೆಳಗ್ಗೆ 10ರಿಂದ ಸಂಜೆ 6 ಗಂಟೆವರೆಗೂ ಇರುತ್ತೆ ಅಂತ. ಅದು 6:30-7 ಗಂಟೆ ಆಗ್ತಾಯಿದೆ. ನನಗೆ ಟೈಮ್ ಆಗ್ತಾಯಿಲ್ಲ. ಆ್ಯಕ್ಚುಲಿ ನಾನು ಬೆಳಗ್ಗೆ 3:30ಗೆ ಎದ್ದೇಳ್ತೀನಿ ಆಯಿತಾ. ಧನುರ್ಮಾಸ ಬೇರೆ, ಪೂಜೆ ಅಂತ, ಈಗೇನು ಬ್ರೇಕ್ಫಾಸ್ಟ್ ಮಾಡಬೇಕು, ಲಂಚ್ ಮಾಡಬೇಕು, ರೆಡಿ ಮಾಡ್ಕೋಬೇಕು, ಮತ್ತು ನಾನು ಕ್ಲಾಸ್ಗೆ ಹೋಗೋಕ್ಕೆ ಟ್ರಾವೆಲ್ ಮಾಡಬೇಕು. ತಿರ್ಗಾ ಅದು ಕ್ಲಾಸ್ 6 ಗಂಟೆಗೆ ಮುಗಿಯುತ್ತದೆ ಅಂತ ಹೇಳ್ತಾರೆ. ಅದು 6:30-7 ಗಂಟೆ ಆಗುತ್ತೆ. ಅಲ್ಲಿಂದ ಬಂದಮೇಲೆ ಏನೋ ಹೋಮ್ ವರ್ಕ್ ಇರುತ್ತೆ, ಅದು ಮಾಡೋದೇ ಆಗುತ್ತೆ. ನಾನು ಬೆಳಗ್ಗೆ 3:30ಗೆ ಎದ್ದದ್ರಿಂದ ಬೇಗ ಮಲಗಬೇಕಾಗುತ್ತೆ. ಈ ಥರ ನಂಗೆ ಟೈಮ್ ಆಗ್ತಾಯಿಲ್ಲ ಮಾಡೋಕ್ಕೆ. ಇವತ್ತು ಹೆಂಗೋ ಟೈಮ್ ಮಾಡ್ಕೊಂಡು ಸ್ವಲ್ಪ ಅಡುಗೆ ಮಾಡೋದು ಬಿಟ್ಬಿಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ. ಇವತ್ತು ಹೋಟ್ಲಲ್ಲಿ ತೊಗೊಂಬೋಣ, ಆ ಟೈಮ್ನ ಸೇವ್ ಮಾಡಿ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ನಿಮಗೆ ಬಡ್ಜೆಟ್ ಕೇಳ್ತಿದ್ರಿ ಅಲ್ವಾ, ಅವ್ರು 100 crore ಆಗೋವರೆಗೂ ನನಗೆ ಕೊಟ್ಟರು. ಅದಾದಮೇಲೆ ಮತ್ತೆ ಕೊಡ್ತಾರೆ ಆಯಿತಾ, ವೆಯ್ಟ್ ಮಾಡಿ. ಈಗ ವಿದೇಶದಲ್ಲೆಲ್ಲ ರಿಲೀಸ್ ಆಗ್ತಾಯಿದೆ, ಅದು ಇದು ಎಲ್ಲ ಒಟ್ಟಿಗೆ ಸೇರಿಸಿ ಹೇಳ್ತಾರೆ, ವೆಯ್ಟ್ ಮಾಡ್ತಾರೆ. ನನಗೆ ಕೊಟ್ಟಾಗ ನಾನು ಹೆಂಗಾದ್ರು ಟೈಮ್ ಮಾಡ್ಕೊಂಡು ವಿಡಿಯೋ ಮಾಡಿ ಹಾಕ್ತೀನಿ. ಇಷ್ಟಾದರೆ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ. ಥ್ಯಾಂಕ್ ಯು, ಲವ್ ಯು, ಬೈ, ಟೇಕ್ ಕೇರ್.